ಸಮರ್ಥ್ಗೆ ಬೈ ಎಲೆಕ್ಷನ್ ಟಿಕೆಟ್ ಅಧಿಕೃತ ಘೋಷಣೆ ಒಂದು ಬಾಕಿ. ತಾತನ ಸಾಮ್ರಾಜ್ಯಕ್ಕೆ ಮೊಮ್ಮಗನೇ ಸಮರ್ಥ ಉತ್ತರಾಧಿಕಾರಿ. ಟಿಕೆಟ್ ಖಚಿತವಾಗುತ್ತಲೇ ದಾವಣಗೆರೆಯಲ್ಲಿ ಸಮರ್ಥ ಆಕ್ಟಿವ್ ಆಗಿದ್ದಾರೆ. ದಾವಣಗೆರೆ ಜನಸಾಮಾನ್ಯರ ಜೊತೆ ಸಮರ್ಥ ಓಡಾಟವನ್ನು ನಡೆಸಿದ್ದಾರೆ. ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ಸಮರ್ಥ. ವಿಶೇಷ ಪೂಜೆಯನ್ನು ಕೂಡ ಮಾಡಿಸಲಾಗಿದೆ. ದೊಡ್ಡಮನೆ ಹುಡುಗ ಎಂಬ ಹಮ್ಮು ಮರೆತಿದ್ದಾರೆ. ಜನಸಾಮಾನ್ಯರ ಜೊತೆ ಓಡಾಟವನ್ನು ನಡೆಸಿ ವಿಘ್ನ ವಿನಾಶಕನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಮರ್ಥ. ನಾನು ಸಣ್ಣವನು, ನಿಮ್ಮ ಮನೆ ಮಗನು ಅಂತ ಹೇಳಿದ್ದಾರೆ. ನಾಮಿನೇಷನ್ ಹಾಕೋದಕ್ಕೆ 4 ದಿನವಷ್ಟೇ ಬಾಕಿ ಇರೋದು. ಇವತ್ತು ಸಂಜೆ ಹೊತ್ತಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಔಟ್ ಆಗುತ್ತೆ. ಒಂದಷ್ಟು ಕನ್ಫ್ಯೂಷನ್ ಇತ್ತು, ಸಮರ್ಥ್ಗೆ ಟಿಕೆಟ್ ಒಲ್ದು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಬಿಕಾಸ್ ಆ ಕುಟುಂಬಕ್ಕೆ ಬಿಟ್ಟು ಏನು ಶಾಮನೂರು ಶಿವಶಂಕರಪ್ಪ ತೆರವಾದಂತಹ ಕ್ಷೇತ್ರ ದಾವಣಗೆರೆ, ಮುಸ್ಲಿಮರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೂಗಿತ್ತು. ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ರು ಕೂಡ. ಡಿಸಿಎಂ ಡಿಕೆ ಶಿವಕುಮಾರನ್ನ ಪ್ರಭಾ ಮಲ್ಲಿಕಾರ್ಜುನ್ ಭೇಟಿ ಮಾಡಿ ಮಾತುಕತೆ ಚರ್ಚೆಗಳನ್ನಾಡಿ ಫೈನಲ್ ಆಗಿ ಇದೀಗ ಸಮರ್ಥ್ಗೆ ಟಿಕೆಟ್ ಒಲ್ದು ಬಂದಿದೆ. ಬಿಕಾಸ್ ಕುಟುಂಬ ರಾಜಕಾರಣ ಬೇಡ, ನಮಗೂ ಕೂಡ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಸಂಖ್ಯೆ ಹೆಚ್ಚಾಗಿದೆ. ಮುಸ್ಲಿಮರು ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಹತ್ರ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಇಲ್ಲಪ್ಪ, ಇಲ್ಲಿ ಗಣಪನ್ ಪೂಜೆಗೆ ಬಂದಿದ್ವಿ. ಅಮಾಸೆ ಇವತ್ತು 25ನೇ ವಾರ್ಡ್ನಲ್ಲಿ ಇಲ್ಲಿ ಪೂಜೆಗೆ ಬಂದಿವಿ. ಜನ ಸಿಕ್ಕರೆ ಜಾತ್ರೆ ಮಾಡಿಟ್ಟರೆ ಅಷ್ಟೇ. ನೀವು ಬಂದ್ರಿ ಜಾತ್ರೆ ಜೋಡಿಸ್ಕೊಂಡ್ರಿ. ನೀವು ಒಂದ್ಸತಿ ದರ್ಶನ ಮಾಡ್ರಿ, ನಮ್ ಜೊತೆ ಚಾಯ್ ಕಾಫಿ ಕುಡ್ರಿ ಅಂತ ಅಷ್ಟೇ. ಈ ಸಮಸ್ಯೆ ಬಹಳ ಓಡ್ತಿದೆ. ಸಮರ್ಥರೇ ಬೇಕು, ಸಮರ್ಥವಾಗಿರೋ ಅಭ್ಯರ್ಥಿ ಅಂದ್ರೆ ಸಮರ್ಥ ಅಂತ ಹೇಳ್ತಿದ್ರು. ಜನ ಎಲ್ಲ ಮಾತಾಡ್ತಿದ್ರು. ನೀವೇ ಎಲ್ಲ 100 ಸತಿ ಸಮರ್ಥ ಅಂತ ಹೆಸರು ತಗತ್ತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತಾ ಇತ್ತು. ಇಲ್ರಿ, ಅದನ್ನ ಏನೈತಿ ನೀವೆಲ್ಲಾರು ತೀರ್ಮಾನ ಮಾಡ್ಬೇಕ್ರಿ. ನಾವಂತೂ ಪ್ರತಿ ಸರಿ ಇದು ಅಮಾಸೆ ದಿನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಜನ ಸಿಕ್ಕಿ ಜನ ಜೊತೆ ಮಾತಾಡ್ತಿದ್ವಿ. ಕಾಫಿ ಚಾಯ್ ಅಂಗಡಿನಲ್ಲೇ ಇದ್ವಿ. ನೀವು ಬಂದ್ರಿ, ನೀವು ಒಂದು ಕಾಫಿ ನೋಡಿ. ಕಾನ್ಸ್ಟಿಟ್ಯೂನ್ಸಿ ನಿಮಗೆ ಏನ್ ಅನ್ಸುತ್ತೆ ವೈಯಕ್ತಿಕ ನಿಮ್ದು ಹೇಳ್ರಿ. ನೀವು ಹಂಗಿಲ್ಲ ಅನ್ಸಲ್ರಿ. ಕನ್ಸಲ್ಸಿ ಆಮೇಲೆ ಎಲ್ಲರೂ ಪರಿಚಯ. ಎಲ್ಲರೂ ನಾವು ಹುಟ್ಟದಿಂದ ಎಲ್ಲರೂ ಪರಿಚಯ. ಅವ್ರವ್ರ ಮನೆಗಳಿಗೆ ಹೋಗಿದ್ವಿ, ಆಟಾಡಿವಿ. ಅಜ್ಜ ಜೊತೆನೂ ಆಟಾಡಿವಿ, ಅಪ್ಪ ಜೊತೆ ಆಟಾಡಿವಿ. ಅದಕ್ಕೆ ಎಲ್ಲರೂ ಅದೇ ನಮ್ಮ ಮಾವರ. ಅವ್ರ ಮನೆಗೆ ಹೋಗೋದು ಅದೇ ನಮ್ದು. ಒಂದ್ ವೇಳೆ ಟಿಕೆಟ್ ಸಿಕ್ಕ್ರೆ ತಮ್ಗೆ ಟಿಕೆಟ್ ಸಿಕ್ಕ್ರೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ನನ್ಕಿಂತ ಎಲ್ಲಾರು ಹಿರಿಯವ್ರೆ, ಇವ್ರೆಲ್ಲಾರೇ ತೀರ್ಮಾನ ಮಾಡ್ಲಿ. ಅದ್ ಸುಮ್ನೆ ಅದೆಲ್ಲ ಮಾತು ಹಾಕ್ಬೇಕು. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿವಿ, ಮುಂದೆ ಹೋಗ್ಬೋದಾ? ಇಲ್ಲಪ್ಪ, ಇಲ್ಲಿ ಗಣಪನ್ ಪೂಜೆಗೆ ಬಂದಿದ್ವಿ. ಅಮಾಸೆ ನೋಡ್ತಾ ಇರ್ಬೋದು, ಸಮರ್ಥ ಸಾಮಾನ್ಯ ಜನರ ಜೊತೆಗೆ ಯಾವುದೇ ರೀತಿಯಾದಂತಹ ದೊಡ್ಡ ಮನೆ ಹುಡುಗ ಅನ್ನುವಂತಹ ಹಮ್ಮು ದಿಮ್ಮು ಇಲ್ಲದೆ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ವಿ. ಅಮಾವಾಸ್ಯೆ ಪೂಜೆ ಅಲ್ವಾ ಇವತ್ತು ಅಮಾವಾಸ್ಯೆ, ಸೊ ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡೋದಕ್ಕೆ ಬಂದಿದ್ವಿ. ಅದೇ ಟೈಮಲ್ಲಿ ನೀವು ಕೂಡ ಬಂದ್ರಿ, ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ತುಂಬ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಇದ್ದಾರೆ. ಟಿಕೆಟ್ ಖಚಿತವಾಗ್ತಲೇ ಗಣೇಶನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಸಮರ್ಥ. ಅಮಾವಾಸ್ಯೆ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದೇ ಸಂದರ್ಭದಲ್ಲಿ ನೀವು ಕೂಡ ಸಿಕ್ಕಿದ್ದೀರಾ, ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಮನೆ ಹುಡುಗ ಅನ್ನುವಂತಹ ಒಂದು ಯಾವುದೇ ರೀತಿಯಾದಂತಹ ಜಂಬ ಹಂಬು ದಿಮ್ಮು ಯಾವುದೂ ಇಲ್ಲದೆ ಸರಳವಾಗಿ ಮಾತನಾಡಿದ್ದಾರೆ. ಟಿಕೆಟ್ ಫೈನಲ್ ಆಗಿದೆ ಸಮರ್ಥ್ಗೆ. ಓಡಾಟವನ್ನು ನಡೆಸ್ತಾ ಇದ್ದಾರೆ. ಸಾಮಾನ್ಯ ಜನರ ಜೊತೆಗೆ ದೇವರ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಸೊ ಫೈನಲಿ ಹೇಗೆ ಇವರ ಒಂದು ಈಗ ಕುಟುಂಬ ರಾಜಕಾರಣ ಬೇಡ, ಸಮರ್ಥ್ಗೆ ಟಿಕೆಟ್ ಬೇಡ, ಮುಸ್ಲಿಮರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಕೂಡ ಮಾಡಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಮುಸ್ಲಿಮರು ಹೋಗಿ ಮಾತುಕತೆ ಆಡಿದ್ರು. ಮನೆ ಹತ್ರ ಹೋಗಿ ಪ್ರತಿಭಟಿಸೋದಕ್ಕೂ ಕೂಡ ಮುಂದಾಗಿದ್ರು. ಬಟ್ ಅದೆಲ್ಲದನ್ನು ಈಗ ಹೊರತುಪಡಿಸಿ ಫೈನಲ್ ಆಗಿ ಸಮರ್ಥ ಮೇಲೆ ಒಂದು ಹೋಪ್ಸ್ ಅನ್ನ ಇಟ್ಬಿಟ್ಟು ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಪೈಪೋಟಿ ಕೂಡ ಹೆಚ್ಚಾಗಿದೆ. ಗೆಲುವು ಯಾರ್ದಾಗತ್ತೆ, ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಬೈ ಎಲೆಕ್ಷನ್ಗೆ.
ದಾವಣಗೆರೆ ಕ್ಷೇತ್ರ, ಶಾಮನೂರು ಶಿವಶಂಕರಬ್ಬರು ತೆರವಾಗಿದ್ದಂತಹ ಕ್ಷೇತ್ರ ದಾವಣಗೆರೆಗೆ ಇದೀಗ ಸಮರ್ಥ್ಗೆ ಟಿಕೆಟ್ ಒಲ್ದು ಬಂದಿರುವಂಥದ್ದು.